ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಸ್ವಲ್ಪ ಹೊರಗಡೆ ಬಂದೆ, ಹಾಗಾಗಿ ಕಾರಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಜೂನ್ 1, ನಾರ್ಸಿಸಿಸ್ಟ್ ಅಬ್ಯೂಸ್ ಅವೇರ್ನೆಸ್ ಡೇ. ನಂದು ಕಂಟೆಂಟ್ ಜಾಸ್ತಿ ನಾನು ಬರೆದಿರೋದು ಇದು ಎಲ್ಲ ಆ ಒಂದು ಇದ್ರ ಮೇಲೆ. ಬಟ್ ನಾರ್ಸಿಸಿಸ್ಟ್ ಏನಕ್ಕಾಗ್ತಾರೆ ಅಂದರೆ, ಚೈಲ್ಡ್ಹುಡ್ ಏನಂತೀರ, ಇಗ್ನೋರೆಂಟ್ ಪೇರೆಂಟಿಂಗ್ ಒಂದು ಕಾರಣ ಆಗುತ್ತೆ. ನಮ್ಮ ಒಂದು ಇಗ್ನೋರೆನ್ಸಿಂದನೇ ನಾವು ಮತ್ತೆ ಪದೇ ಪದೇ ಅದೇ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಳ್ತಾ ಇರ್ತೀವಿ. ಸೊ ಯಾವುದರಿಂದ ನಾರ್ಸಿಸಿಸ್ಟ್ ಅಂತಲ್ಲ, ಯಾವುದೇ ಬ್ಯಾಡ್ ರಿಲೇಷನಿಂದ ನಿಮ್ಮನ್ನು ನೀವು ಕಾಪಾಡ್ಕೊಬೇಕಂದ್ರೆ ನಿಮ್ಮ ಬಗ್ಗೆ ನೀವು ಇನ್ನೂ ಹೆಚ್ಚೆಚ್ಚು ತಿಳ್ಕೊಬೇಕು. ನಿಮ್ಮ ಮನಸ್ಸಿನ ಬಗ್ಗೆ, ನಿಮ್ಮ ದೇಹದ ಬಗ್ಗೆ ಬಾಡಿ ಇಂಡಿಕೇಶನ್ ಕೊಡ್ತಾ ಇರುತ್ತೆ. ಬಟ್ ನೀವು ಇಗ್ನೋರ್ ಮಾಡ್ಕೊಂಡು ಹೋಗ್ತೀರ. ಅದು ಬೇರೆ ಬೇರೆ ಥರ ಕಾಯಿಲೆಗಳು, ಲೈಕ್ ಥೈರಾಯ್ಡು, ಬೇರೆ ಲೈಕ್ ನಿಮ್ಮ ಒಂದು ಇಮ್ಯುನಿಟಿ ಸಿಸ್ಟಮ್ಮು ನಿಮ್ಮ ದೇಹದ ವಿರುದ್ಧನೇ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಕಂಟಿನ್ಯೂಸ್ ನೀವು ಸರ್ವೈವಲ್ ಮೋಡಲ್ಲೇ ಥಿಂಕ್ ಮಾಡ್ತಾ ಅದೇ ಇದರಲ್ಲಿ ರಿಲೇಷನ್ಶಿಪ್ ಬ್ಯಾಡ್ ಅಂತ ಗೊತ್ತಿದ್ರು ಅದರಲ್ಲೇ ಕಂಟಿನ್ಯೂ ಆಗ್ತಾ ಇರ್ತೀರ. ಸೊ ಅದು ನಿಮಗೂ ಒಳ್ಳೆಯದು ಆಗೋದಿಲ್ಲ, ಜೊತೆಗಿರೋರ್ಗೂ ಅಷ್ಟೇ ಕಷ್ಟ ಆಗುತ್ತೆ. ಸೊ ನಾರ್ಸಿಸಿಸ್ಟ್ ಅವ್ರಿಗೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತಲೇ ಅನಿಸೋದಿಲ್ಲ. ಯಾಕೆ ಅವ್ರ ಮೆಜಾರಿಟಿ ಎಲ್ಲ ಅದೇ ನೋಡಿರ್ತಾರೆ. ಸುತ್ತ ಎಲ್ಲರೂ ಸೆಲ್ಫಿಶು, ಎಲ್ಲರೂ ಅವ್ರ ಭಾವನೆಗಳ ಜೊತೆ, ಸುಮಾರು ಜನ ಅವ್ರ ಭಾವನೆಗಳ ಜೊತೆ ಆಟ ಆಡಿರ್ತಾರೆ. ಹಾಗಾಗಿ ಅವರು ನಾವು ಮಾಡ್ತಿರೋದೇನು ತಪ್ಪು ಅಂತ ಅವ್ರಿಗೆ ಅನಿಸಲ್ಲ. ನಾರ್ಸಿಸಿಸ್ಟ್ ಅಂದರೆ ಅವ್ರಿಗೆ ಬಾಡಿ ಐಡೆಂಟಿಟಿ ಜಾಸ್ತಿ ಇರುತ್ತೆ, ಮನಸ್ಸಿನ ಬಗ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ. ಬಟ್ ಮೆಜಾರಿಟಿ ಏನಂತ ನಾರ್ಸಿಸಿಸ್ಟು ಬೇರೆ ಇದರ ವೀಡಿಯೋಸ್ಗಳೆಲ್ಲ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವ್ರಿಗನ್ಸಿದ್ದನ್ನ ಸುತ್ತ ಇರೋರು ಅವ್ರಿಗನ್ಸೋದನ್ನು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಎಷ್ಟು ಅವರಿಗೆ ತೃಪ್ತಿಯಾಗಲಿ ಅಂತ ನೀವೆಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರು ಅವರಿಗೆ 1% ಅದು ಏನಂತೀರ, ಫೀಲ್ ಆಗಲ್ಲ. ನೀವು ಅವ್ರ ಎದುರುಗಡೆ ನರಳಾಡ್ತಾಯಿದ್ರು, ಅವ್ರು ಏನು ಮಾಡಬೇಕು ಅಂತ ಸುಮ್ಮನೆ ನೋಡ್ತಾ ಇರ್ತಾರೆ. ನಿಮಗೇನು ಯಾವ ಥರ ಸಪೋರ್ಟ್ ಕೊಡಬೇಕು, ನಿಮಗೆ ಯಾವಾಗ ಜಾಸ್ತಿ ಸಪೋರ್ಟ್ ಬೇಕಾಗಿರುತ್ತೆ ಆವಾಗ ಅವರು ನಿಮ್ಗೆ ಅವೈಲಬಲ್ ಇರಲ್ಲ.
ಎಮೋಷ್ನಲ್ಲಿ ಅವೈಲಬಲ್ ಇರಲ್ಲ, ಫೈನಾನ್ಷಿಯಲಿನೂ ಆದಷ್ಟು ಅವರೇ ಕಂಟ್ರೋಲ್ ಇದು ಮಾಡ್ತಾರೆ. ನೀವು ಏನು ಖರ್ಚು ಮಾಡ್ತೀರಾ, ಎಷ್ಟು ಇದು ಮಾಡ್ತೀರಾ, ನಿಮ್ಮ ಪ್ರತಿಯೊಂದು ಡಿಸಿಷನ್ನು ಅವರೇ ನಿಮ್ಮ ಡಿಸಿಷನ್ ಅವ್ರು ತೊಗೊಬೇಕು. ಅವ್ರ ಕಂಟ್ರೋಲಲ್ಲಿ ಇರಬೇಕು. ಎಲ್ಲ ಸಿಚುವೇಶನ್ ಅವ್ರ ಕಂಟ್ರೋಲಲ್ಲಿದ್ದರೆ ಅವ್ರಿಗೆ ಜೀವನ ಚೆನ್ನಾಗಿದೆ ಅಂತ. ಅನ್ಸರ್ಟನಿಟಿ ಅವರಿಗೆ ಇಷ್ಟನೇ ಆಗೋದಿಲ್ಲ. ಆ್ಯಂಡ್ ತೀರಾ ಪ್ಯಾಸಿವ್ ಅಗ್ರೆಷನ್ ತೋರಿಸ್ತಾರೆ. ಅಂದರೆ ಮಾಡೋಣ ಅಂತಾರೆ, ಬಟ್ ಮಾತಲ್ಲಿ ಹೇಳ್ತಾರೆ, ಆ್ಯಕ್ಷನ್ನಲ್ಲಿ ಏನೂ ಮಾಡಲ್ಲ. ನಾರ್ಸಿಸ್ಟ್ಗಳು ಗೊತ್ತಾಗತ್ತೆ ನಿಮಗೆ. ಲೈಕ್ ಅವ್ರ ಜೊತೆಗಿದ್ದರೆ ಒಂಥರ ಮೊಟ್ಟೆಗಳ ಮೇಲೆ ನಡ್ಕೊಂಡು ಹೋದಂಗಿರತ್ತೆ. ಇಲ್ಲಿ ಏನಂತಾರೆ, ವಾಕಿಂಗ್ ಆನ್ ಎಗ್ ಶೆಲ್ಸ್ ಅಂತಾರೆ. ಆ ಥರ ಇರತ್ತೆ ಅವ್ರ ಜೊತೆ ಇದ್ದರೆ. ಫ್ರೀಯಾಗಿ ನೀವು ಓಡಾಡೋಕ್ಕೆ ಇದು ಮಾಡೋಕ್ಕೆ ಅವರು ಅವಕಾಶ ಕೊಡಲ್ಲ. ಏನಾರೊಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ. ಎಷ್ಟು ಇದು ಅಂದರೆ ಅದೆಲ್ಲ ಸಣ್ಣ ಇದು ಅಂತ ಅನಿಸುತ್ತೆ ನಿಮಗೆ. ಇದು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಒಂದೇನೋ ಇದು ಮಾಡ್ತಾರೆ. ಮತ್ತು ಇನ್ನೊಂದು ಅದು ಮುಗಿಸೋದ್ರೊಳಗೆ ನಿಮ್ಗೆ ಇನ್ನೊಂದೇನೋ ಟಾಸ್ಕ್ ರೆಡಿ ಇಟ್ಟಿರ್ತಾರೆ. ಬಟ್ ಅವ್ರು ನಿಮ್ಮನ್ನು ಫ್ರೀಯಾಗಿ ಇರೋಕ್ಕೆ ಬಿಡಲ್ಲ. ಏನಾರೊಂದು ಟಾಸ್ಕಲ್ಲಿ ನಿಮ್ಮನ್ನ ಎಂಗೇಜ್ ಮಾಡಿ ಇಟ್ಟಿರ್ತಾರೆ. ಸೊ ನಾರ್ಸಿಸ್ಟ್ಗಳಿಂದ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಿಮ್ಮ ಡಿಸಿಷನ್ಗಳನ್ನ ನೀವೇ ತೊಗೊಳೋದು ಅವರಿಂದ ಬಚಾವಾಗೋಕ್ಕೆ ಒಂದು ದಾರಿ. ಇನ್ನೂ ವೀಡಿಯೋಗಳು ಮಾಡ್ತೀನಿ. ಈಗ ಸದ್ಯ ತಿಂಡಿ ತಿನ್ನಬೇಕು. ನಾರ್ಸಿಸ್ಟ್ ಅವರು ಬೇರೆ ಯಾವುದೋ ವೀಡಿಯೋಗಳು ಬೇಕಾದ್ರೆ ನೋಡ್ಕೊಂಬನ್ನಿ. ನಾರ್ಸಿಸ್ಟ್ಗಳು ಚೇಂಜ್ ಆಗಿದ್ದಾರೆ ಇಲ್ಲ ಬದಲಾಗಿದ್ದಾರೆ ಯಾರೂ ಹೇಳೋದಿಲ್ಲ. ಮೆಂಟಲ್ ಹೆಲ್ತ್ ಅವ್ರಿಗೆ ಗೊತ್ತಿರುತ್ತೆ, ಲೈಕ್ ಕೌನ್ಸಿಲಿಂಗ್ ಮಾಡೋರ್ಗೂ ಎಲ್ಲ ಗೊತ್ತಿರುತ್ತೆ. ಬಟ್ ಅವರು ಹೇಳೋದಿಲ್ಲ. ನಾನು ಎಲ್ಲ ಇದನ್ನು ಆರ್ಟಿಕಲ್ಸು ವೀಡಿಯೋಸು ಇದೆಲ್ಲ ನೋಡಿ ನಾನು ಇನ್ಫಾರ್ಮೇಷನ್ನ ನಾಲೆಡ್ಜಾಗಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಕಂಟೆಂಟು ಜಾಸ್ತಿ ಆಲ್ ಓವರ್ ಇಂಡಿಯಾ ಫಾಲೋಯಿಂಗ್ ಇರೋದು. ನಾನು ಸತ್ಯನ ಹಾಗೆ ಹೇಳ್ತೀನಿ ಅಂತ. ಲೈಕ್ ಏನು ಎಡಿಟ್ ಮಾಡಲ್ಲ. ಏನು ಬರುತ್ತೆ ಮನಸ್ಸಿಗೆ ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ. ಹಾಗೆ ಆ್ಯಕ್ಷನ್ ಕೂಡ ಡೈರೆಕ್ಟ್ ಆ್ಯಕ್ಷನ್. ನಾರ್ಸಿಸ್ಟ್ ಅಂತ ನನಗೆ ಮೊದಲು ಟೈಮ್ ತೊಗೊತಿದ್ದೆ, ಇವಾಗ ಬೇಗ ಗೊತ್ತಾಗುತ್ತೆ. ಸೊ ಸೈಲೆಂಟಾಗಿ ಮುಂದೆ ಹೋಗ್ತಾ ಇರ್ತೀನಿ. ಅವರು ನಾನು ಸಿಕ್ಕಿಲ್ಲ ಅಂದರೆ ಬೇರೆ ಇನ್ನು ಯಾರನ್ನ ಹಿಡ್ಕೊಳ್ತಾರೆ. ಅವರಿಗೆ ಯಾರೊಬ್ಬರು ಹೊರಗಡೆಯಿಂದ ಸಪ್ಲೈ ಇರಬೇಕು ಯಾವಾಗಲೂ. ಇಲ್ಲ ಅಂದರೆ ಅವ್ರ ಮೈಂಡು ತುಂಬ ಒದ್ದಾಡ್ತಾರೆ ಮೈಂಡಲ್ಲಿ. ನಾರ್ಸಿಸ್ಟ್ ಬಗ್ಗೆ ಇನ್ನೂ ಜಾಸ್ತಿ ಹೇಳ್ತೀನಿ. ನೋಡಿ, ನನ್ನ ಪೋಸ್ಟ್ಗಳೆಲ್ಲ ನೋಡಿ ಗೊತ್ತಾಗುತ್ತೆ ನಿಮಗೆ.